ಬಟ್ಟಿಗೆ ಹಾಕ್ಬೇಕಾರ ಯಾರ ರೊಕ್ಕ ಐತಿಲ್ ಚೆಕ್ ಮಾಡಿ ವಾಷಿಂಗ್ ಮಿಷಿನ್ ಹಾಕ್ತಾರಲ್ಲ. ಸೊ ಈಗ ನಾಗರಬಾವಿ ಕ್ರೋಮಾಗ್ ಬಂದೆ ನಾವು. ರಾಮ್ ರಾಮನ್ ಮನೆಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಮಮ್ಮಿ ಏನ್ ಮಾಡ್ರಪ್ಪ ಅಂತಂದ್ರ ಕೆಲಸ ಬಟ್ಟಿಗೆ ಹಾಕ್ಬೇಕಾರ ಯಾರ ರೊಕ್ಕ ಐತಿಲ್ ಚೆಕ್ ಮಾಡಿ ವಾಷಿಂಗ್ ಮಿಷಿನ್ ಹಾಕ್ತಾರಲ್ಲ. ನಮ್ಮ ಮಮ್ಮಿ ದ ಲೆಜೆಂಡ್ ಹಂಗ ಹಾಕ್ಬಿಟ್ರ ಸೀದಾ. ಎಲ್ಲ ಹಸಿ ಆಗಿದೆ. ಈಗ ಇದೊಂದು ಕೆಲಸ ನಮಗ ದುಡ್ಡ ಒಣಗ್ಸೋದು ಬರೀ ಒಣಗ್ಸೋಣ. ಸೊ ಇದರಿಂದ ಏನ್ ಅರ್ಥ ಆಕೈತಪ್ಪ ಅಂತಂದ್ರ ಪ್ಯಾಂಟ್ನ್ಯಾಗ ರೊಕ್ಕ ಇಡ್ಬೇಕಾರ ನೀವು ಚೆಕ್ ಮಾಡ್ರಿ, ಬಟ್ಟಿನ ಒಗ್ಯಾಕ್ ಹಾಕ್ಬೇಕಾರ ನಿಮ್ ವೈಫು ಅಥವಾ ನಿಮ್ ಮಮ್ಮಿ ಅವ್ರ ಚೆಕ್ ಮಾಡಿ ಹಾಕ್ಬೇಕು ಒಂದ್ಸತಿ. ಇಲ್ಲಾಂದ್ರೆ ಈ ತರ ಒಣಗ್ಸ ಬಾಳೆ ಬರ್ತೈತಿ ನಮ್ಮ ಹಿಂಗ್ ಒಣಗ್ಸೋದು ಬಾಳೆ ಇದ್ದೈತಿ ನೋಡ್ರಿ. ಇಲ್ಲಿ ಹಿಡ್ಕೋರಿ ಸೀದಾ ಹಿಂಗ್ ಗಾಡಿಗೆ ಹಚ್ಚಿರಿ, ಇದನ್ನ ಗಾಡಿಗೆ ಹಚ್ಚಿ ಹಿಂಗ್ ಹಿಡಿದ್ಬಿಡ್ರಿ, ಸೀದಾ ಒಣಗ್ತೈತಿ. ಏನೊಂದ್ 30 ಸೆಕೆಂಡ್ಸ್ ತಗೋಬಹುದು ಅಷ್ಟೇ, ಅದು ಬಾಳ ಏನೆಲ್ಲ. ಸೊ ಈಗ ನಾನು ಆ ನೋಟ್ ಎಲ್ಲ ಒಣಗಿಸಿ ಕಟಿಂಗ್ ಮಾಡ್ಸಕ್ ಹೊಂಟೀನಿ. ಸೊ ನಮ್ ಹುಲಿ ರೆಡಿ ಐತಿ, ಹುಲಿ ತಗೊಂಡ್ ಹೊಂಟೀನಿ. ಇದು ನಂದು ಬೈಕ್ ಇದೆ, ಇದು ನಂದು ಫಸ್ಟ್ ಸ್ಯಾಲ್ರಿದಾಗ ತಗೊಂಡಿದ್ ಬೈಕ್ ಇದೆ. ಎಷ್ಟು 2022ದಾಗ ತಗೊಂಡಿದ್ದು ಇದನ್ನ. ನನ್ ಫಸ್ಟ್ ಸ್ಯಾಲ್ರಿ ಎಷ್ಟು ಎಲ್ಲಾ ಹುಡುಗರು ಗೊತ್ತಿರ್ತೈತಿ ಅವ್ರದ್ದು ಫಸ್ಟ್ ಬೈಕ್ ಅವ್ರಿಗೆ ಎಷ್ಟು ಇಷ್ಟ ಇರ್ತೈತಿ ಅಂತ. ಸೊ ಇದು ನನ್ಗೆ ಭಾಳ ಫೇವ್ರೇಟ್. ಇದು ನಂದು ಫಸ್ಟ್ ಸ್ಯಾಲ್ರಿದಾಗ ತಗೊಂಡಿದ್ ಬೈಕ್ ಇದೆ. EMI ಮಾಡಿಸಿ ಒಂದ್ ಡೌನ್ ಪೇಮೆಂಟ್ ಕೊಟ್ಟು. ಸೊ ಭಾಳ ದಿನ ಆಗಿತ್ತು ನಾ ಈ ಗಾಡಿ ತಗದ. ಆಲ್ಮೋಸ್ಟ್ ಒಂದ್ 10 days ಮ್ಯಾಗ ಆಗಿತ್ತು ಅನಸ್ತೈತಿ, 10-15 days ಮ್ಯಾಗ ಆಗಿತ್ತು ಅನಸ್ತೈತಿ. ನಮ್ ತಮ್ಮನೇನ್ ಗಾಡಿ ಓಡಿಸಲ್ಲ, ಅವನ್ ಮಿರರ್ ನೋಡಿಲ್ಲ ಹೆಂಗ್ ಮಾಡಾನು, ತಗೊಂಡಿದ್ದ ಅನ್ಸದು ಎಲ್ಲ ಹೊರಗ. ಸೊ ಮಿರರ್ ಸ್ವಲ್ಪ ಸೆಟ್ ಮಾಡಿಸ್ಬೇಕು. ಸೊ ಸಂಡೇ ಆಲ್ಮೋಸ್ಟ್ ಭಾಳ ಕ್ಯೂ ಐತಿ, ಭಾಳ ರಶ್ ಐತಿ ಅಲ್ಲ. ಸಂಡೇ ಬಹುತ್ ರಶ್ ರೈತಾನ. ಹಾ, ಸಂಡೇ ಭಾಳ ರಶ್ ಐತಿ, ಅದಕ್ಕೆ ಒಂದು ವೇಟಿಂಗ್ ಐತಿ ಒಂದು 5 minutes ವೇಟ್ ಮಾಡಿದ್ಮೇಲೆ ಸೊ ನಮ್ದು ಮಾಡ್ತೀನಿ ನನ್ನ ಭಯ. ಸೊ ಇವತ್ತಿನ ಪ್ಲಾನ್ ಏನಪ್ಪಾ ಅಂತಂದ್ರ ಕಟಿಂಗ್ ಮಾಡಿಸ್ಕೊಂಡು ಒಂದು ಲ್ಯಾಪ್ಟಾಪ್ ತಗೊಂಡ್ ಹೋಯ್ತು ನನ್ಗೆ ಹೊಸಾದ್. ಇಲ್ಲ ಆಕ್ಚುಲಿ ನಂಗೆ ನಾರ್ಮಲ್ ಯೂಸ್ ಬೇಕಾಗೈತಿ. ಸೊ ಹೊಸಾದ್ ಬೇಡ, ನಾವು ಸೆಕೆಂಡ್ ಹ್ಯಾಂಡ್ ತಗೋಬೇಕು ಅನ್ಕೊಂಡಿನಿ. ನೋಡ್ಬೇಕು ಅದಕ್ಕೆ ಎಷ್ಟು ಡಿಫ್ರೆನ್ಸ್ ಆಕೈತೆ ಅನ್ನೋದು ನೋಡಿ ವಿಚಾರ ಮಾಡ್ಬೇಕು ಅದ್ ಯಾವ್ದು ತಗೋಬೇಕು ಅಂತ ಹೇಳಿ. ಸೊ ಇದು ಕಟಿಂಗ್ ಇನ್ನೊಂದು 5-10 minutes ಆಕೈತೆ ಅಂತ ಅಂದಾರ. ಸೊ ಇನ್ನೊಂದು 5 ನಿಮಿಷ ಅನ್ನೋ ವೇಟ್ ಮಾಡೋಣ. ವೇಟ್ ಮಾಡಿ ನೆಕ್ಸ್ಟ್ ಮಾಡಿಸ್ತೀನಿ. ಸೊ ಈಗ ನಾಗರಬಾವಿ ಕ್ರೋಮಾಗ್ ಬಂದೆ ನಾವು. ಸೊ ಇಲ್ಲಿ ಲ್ಯಾಪ್ಟಾಪ್ ತಗೋಬೇಕು ಅನ್ಕೊಂಡಿವಿ. ಸೊ ಲ್ಯಾಪ್ಟಾಪ್ ತಗೊಂಡು ಚೆಕ್ ಮಾಡ್ತೀನಿ. ಇಲ್ಲಿ 2 ಕಡೆ ಐತೆ ಆಪ್ಷನ್, ಇಲ್ಲಿ ಮತ್ತೆ ರಿಲಯನ್ಸ್ ದಾಗ. ಸೊ ನೋಡಂಬರ್ರಿ. ಸೊ ಈಗ ನಾಗರಬಾವಿ ಕ್ರೋಮಾದಾಗ ಚೆಕ್ ಮಾಡ್ದೆ, ನಂಗೇನ ಅಷ್ಟೊಂದು ನನ್ಗೆ ಬೇಕಾಗಿರೋದು ಲ್ಯಾಪ್ಟಾಪ್ ಸಿಗ್ಲಿಲ್ಲ. ಸೊ ಈಗ ಬೇರೆ ಕಡೆ ಟ್ರೈ ಮಾಡಕ್ ಹೊಂಟೇನೆ ನಾನು. ಸೊ ಈಗ ನಾಗರಬಾವಿ ನಾನು ಓಕೆ with Windows 11 Microsoft Office CK24 ಇದು ಬಂದು ಮೇನ್ಲಿ H ಪ್ರೊಸೆಸರ್ ಬರುತ್ತೆ. ಇದು ಬಂದು ನಿಮಗೆ H ಪ್ರೊಸೆಸರ್ with NVIDIA graphic card, ಅದು ಡಿಸ್ಪ್ಲೇ ಇದೆ 3050 graphic card, 6GB graphic. ಸೇಮ್ ನೀವು Lenovo ಅಲ್ಲಿ ನೋಡ್ತೀರಾ ಅಂದ್ರೆ ಮಿಕ್ಸಡ್ ಓಕೆ ಮೆಟಲ್ ಬರಲ್ಲ, ಬಾಡಿ ಬರುತ್ತೆ. ಬಿಲ್ಡ್ ಕ್ವಾಲಿಟಿ ನೋಡ್ತೀರಾ ಅಂದ್ರೆ HP ಗಿಂತ Lenovo ಚೆನ್ನಾಗಿದೆ. ಲೆನೋವೋ ನೋಡಿ ನಾನು ಇದು 180 ಡಿಗ್ರಿವರೆಗೂ ಒಳಸ್ಬೋದು. ಹಿಂಗೆ ನೋಡಿಲ್ಲ ಎಷ್ಟು ಮಸ್ತ್ ಐತದಲ್ಲ. ಸೊ ಇದು ಗೇಮಿಂಗ್ ಲ್ಯಾಪ್ಟಾಪ್ ಅಂತ. ಸೊ ನಾವು ಗೇಮಿಂಗ್ ಲ್ಯಾಪ್ಟಾಪ್ ಪ್ರಿಫರ್ ಮಾಡತ್ತೀನಿ, ಯಾಕಂದ್ರೆ ನಂದು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಇರ್ತಾವು, ಆಫ್ಟರ್ ಎಫೆಕ್ಟ್ಸ್, ಪ್ರೀಮಿಯರ್ ಪ್ರೊ ಎಲ್ಲ ಯೂಸ್ ಮಾಡಕ್ಕೆ ಇದು ಒಂದು ಸ್ವಲ್ಪ ಸೂಟೇಬಲ್ ಆಕೈತಿ ನಂಗೆ. ಸೊ ಲಿನೋವೋ, ಬಟ್ ಮೊದ್ಲಿಂದ ನಾನು ಲಿನೋವೋ ಯೂಸ್ ಮಾಡ್ತೀನಿಲ್ಲ, ಅದ್ರ ಸಂಬಂಧ ಲಿನೋವೋನ ತಗೋಬೇಕು ಅನ್ಕೊಳತೀನಿ. ನೋಡೋಣ ರೇಟ್ ಗೀಟ್ ಎಲ್ಲ ಅಡ್ಜಸ್ಟ್ ಆತಂದ್ರ ಇದನ್ನ ಪ್ಲಾನ್ ಮಾಡ್ತೀನಿ. ಹೌದಿಲ್ಲ, ಇದು ತೊಗೊಂಡ್ರೆ ಬೆಸ್ಟ್ ಅದಲ್ಲ. ಕಟ್ ಮಾಡಿ. ಸೊ ರಿಲಯನ್ಸ್ನಾಗ ಚೆಕ್ ಮಾಡಿದ್ವಿ, ನಮಗ್ ಬೇಕಾಗಿರೋದೇನ್ ಲ್ಯಾಪ್ಟಾಪ್ ಕನ್ಫಿಗರೇಷನ್ ಸಿಗ್ಲಿಲ್ಲ. ಸೊ ಬೇರೆ ಕಡೆ ನಾಳೆ ನೋಡ್ತೀನಿ. ಸೊ ಲ್ಯಾಪ್ಟಾಪ್ ಎಲ್ಲ ನೋಡಿದ್ರೆ ಏನ್ ಅಷ್ಟೊಂದು ಬೇಕಾಗಿಲ್ಲ. ಸೊ ನಮ್ಮ ತಮ್ಮ ಹೈಸ್ಕೊಂತೀನಿ ಅಂದ, ನಾ ಕಡಾಂಗ್ ಪೋಲಾರ್ ಬೇರೆ ಬಂದೇವಿ. ಸೊ ಒಳಗದಾನ. ಸೊ ಇದು ನಂದು, ಇದು ನಮ್ಮ ಬ್ರದರ್ದು. ನಮ್ಮ ಬ್ರದರ್ ಮಕ್ಕ ತೋರಿಸಲ್ಲ, ಅವ್ರ ಸೆಲೆಬ್ರಿಟಿ. ಅವ್ರು ಆಕ್ಚುಲಿ 100 ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಮತ್ತೆ ನೋಡ್ಬಿಟ್ರೆ ಜನ ಇವ್ರ ತಮ್ಮನ ಅಂತ ಕೇಳ್ತಾರ ಅಂತ ಅವನು ಸ್ವಲ್ಪ ನಾಚಿಕೆ ಸ್ವಭಾವದವನು. ನನ್ಗೂ ಬೆಟರ್ ಸೆಕೆಂಡ್ ಹ್ಯಾಂಡ್ ತಗೋಬೇಕು ಅಂತ ಆಗತ್ತೆ, ಯಾಕಂದ್ರೆ ಅಂದ್ರೆ ನಾರ್ಮಲ್ ಯೂಸ್ ಬೇಕಾಗೈತಿ ಲ್ಯಾಪ್ಟಾಪ್. ಸೊ ಅದಕ್ಕ ಇಲ್ಲ PC ಬಿಲ್ಡ್ ಮಾಡ್ಬೇಕಂತ 2 ಆಪ್ಷನ್ ಐತಿ. ಒಂದು PC ಬಿಲ್ಡ್ ಮಾಡೋದು, ಇಲ್ಲಾಂದ್ರೆ ನಾರ್ಮಲ್ ಲ್ಯಾಪ್ಟಾಪ್ ತಗೊಳೋದು. 2ರಾಗ ಒಂದು ಆಪ್ಷನ್ ನೋಡಿ ತಗೊಂತೀನಿ. ಏನ್ ಮಾಡತ್ತಿ?
ಹುಡುಗರು ಕಿರಿಕಿರಿ ಮಾಡಕತ್ರ ಹಾ. ಮನೆ ಕಡೆ ಇರೋ ದೇವ್ರಿಗೇನ ದೀಪ ಕೊಡ್ಬೇಕು. ಸಾಯಂಕಾಲ ಆತಲ್ಲ ಹಿಂಗ ಹುಡುಗರು ಏನ ಕಿರಿಕಿರಿ ಮಾಡಕತ್ರ ಮನೆ ಕಡೆ ಇರೋ ದೇವ್ರಿಗೆ ದೀಪ ಕೊಡ್ಬೇಕಂತ. ಅದು ಎಕ್ಸ್ಪೆಷಲಿ ನಾಗಪ್ಪ ಎಲ್ಲ ಇರ್ತಾರಲ್ಲ ಅವ್ರ ಹಿಂಗ ಒಂದ್ ಸ್ವಲ್ಪ ಕಾಡ್ತಾರಂತೆ ದೀಪ ಕೊಡ್ಲಿಲ್ಲ ಅಂದ್ರೆ. ಅದಕ್ಕ ದೀಪ ಹಚ್ಚಿಸ್ತಾರೆ. ನಮ್ಮ ಮನೆ ಕಡೆ ನಾಗಪ್ಪಂದು ಸ್ವಲ್ಪ ಕಾಣತಿಲ್ಲ ನಮ್ಗೆ. ಸೊ ಅಲ್ಲಿ ದೀಪ ಹಚ್ಚಿದ್ಲಕ್ಕಿ ಈಗ. ಸೊ ಈ ವ್ಲಾಗ್ನ ಇವತ್ತಿಗೆ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ, ಏನ್ರ ಒಂದ್ ಮಾಡ್ರಿ, ಒಟ್ನ ಒಂದ್ ಮಾಡ್ರಿ. ಥ್ಯಾಂಕ್ ಯು.